ವೆಲ್ಕಮ್ ಟು ನೆರವು ವೆಲ್ತ್ ಗೈಡ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಗೆಳೆಯರೆ. ಏಪ್ರಿಲ್ 1ರಿಂದ ಹೊಸ ಲೇಬರ್ ಕೋಡ್, ಹೊಸ ಕಾರ್ಮಿಕ ಕಾನೂನು ಜಾರಿಗೆ ಬಂದಿದೆ. ಈ ಕಾನೂನಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಹೊಸ ಲೇಬರ್ ಕೋಡ್ನಿಂದ ಉದ್ಯೋಗಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮೊದಲನೆಯ ಬದಲಾವಣೆ ಅಂದರೆ ಅದು ನಿಮ್ಮ ಸ್ಯಾಲರಿ ಸ್ಟ್ರಕ್ಚರ್ನಲ್ಲಿ ಬದಲಾವಣೆ ಆಗುತ್ತದೆ. ಈ ಹೊಸ ಕಾನೂನಿನ ಪ್ರಕಾರ ನೀವು ಪಡೆಯುವ ಸಂಬಳದಲ್ಲಿ ಕನಿಷ್ಠ 50% ಮೂಲ ವೇತನ ಅಂತ ನಿಗದಿಪಡಿಸಿದ್ದಾರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತಿಂಗಳಿಗೆ 40,000 ಸಂಬಳ ತೆಗೆದುಕೊಳ್ಳುತ್ತಿದ್ದರೆ ಈ ಹೊಸ ಕಾನೂನಿನ ಪ್ರಕಾರ ಅವರ ಬೇಸಿಕ್ ಸ್ಯಾಲರಿ 20,000 ಇರಬೇಕಂತ ಕಡ್ಡಾಯ ಮಾಡಿದ್ದಾರೆ. ಇನ್ನು ಉಳಿದ 20,000 HRA ಮತ್ತು ಅದರ್ ಅಲೌನ್ಸಸ್ನಲ್ಲಿ ಕೊಡುತ್ತಾರೆ. ಇದರಿಂದ ಸಂಬಳದಾರರಿಗೆ ಪರಿಣಾಮ ಏನಾಗ್ತದೆ ಅಂತಂದರೆ ಅವರ ಟೇಕ್ ಹೋಮ್ ಸ್ಯಾಲರಿ ಸ್ವಲ್ಪ ಕಡಿಮೆ ಆಗಬಹುದು. ಇನ್ನು ಎರಡನೇದಾಗಿ ನೋಡೋದಾದರೆ ನಿಮ್ಮ PF ಮತ್ತು ಗ್ರ್ಯಾಚ್ಯುಟಿ ಬೆನಿಫಿಟ್ಸ್ ಹೆಚ್ಚಾಗುತ್ತದೆ. ಈ PF ಮತ್ತು ಗ್ರ್ಯಾಚ್ಯುಟಿ ಮೂಲ ಸಂಬಳ ಅಂದರೆ ಬೇಸಿಕ್ ಸ್ಯಾಲರಿ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಬೇಸಿಕ್ ಸ್ಯಾಲರಿ ಹೆಚ್ಚಿದರ ಪರಿಣಾಮ ಉದ್ಯೋಗಿ ಅಂದರೆ ಸಂಬಳದಾರರಿಂದ PF ಕಾಂಟ್ರಿಬ್ಯೂಷನ್ ಹೆಚ್ಚಾಗುತ್ತದೆ. ಅದೇ ರೀತಿ ನಿಮ್ಮ ಕಂಪನಿ ಕೂಡ ನಿಮಗೆ PF ಕಾಂಟ್ರಿಬ್ಯೂಷನ್ ಮಾಡ್ತಿರುತ್ತೆ, ಅದು ಕೂಡ ಹೆಚ್ಚಾಗುತ್ತೆ. ಇನ್ನು ಗ್ರ್ಯಾಚ್ಯುಟಿ ಅಮೌಂಟ್ ಕೂಡ ಬೇಸಿಕ್ ಸ್ಯಾಲರಿ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಅದು ಕೂಡ ಹೆಚ್ಚಾಗಿರುತ್ತದೆ. ಇದೆಲ್ಲದರ ಪರಿಣಾಮ ಉದ್ಯೋಗಿಯು ದೀರ್ಘಾವಧಿಯಲ್ಲಿ ಅಂತಂದರೆ ನಿವೃತ್ತಿಯ ಸಮಯದಲ್ಲಿ ಉತ್ತಮವಾದ ಮೊತ್ತ ಉದ್ಯೋಗಿಗೆ ದೊರೆಯುತ್ತದೆ. ಇನ್ನು ಮೂರನೆಯ ಒಂದು ಪ್ರಮುಖ ಬದಲಾವಣೆ ಏನಂದರೆ F&F ಸೆಟ್ಲ್ಮೆಂಟ್. ಯಾವುದೇ ಒಬ್ಬ ಉದ್ಯೋಗಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ 2 ದಿನದ ಒಳಗಾಗಿ ಆ ವ್ಯಕ್ತಿಗೆ F&F ಸೆಟ್ಲ್ಮೆಂಟ್ ಮಾಡಬೇಕು. ಅಂದರೆ ನೀವು ರಾಜೀನಾಮೆ ನೀಡಿದ ನಂತರ ನಿಮ್ಮ ರಾಜೀನಾಮೆ ಅಂಗೀಕೃತಗೊಂಡು ನಿಮ್ಮ ಲಾಸ್ಟ್ ವರ್ಕಿಂಗ್ ಡೇ ಮುಗಿದ ನಂತರದ 2 ದಿನದ ಒಳಗೆ ನಿಮಗೆ ಬರ್ತಕ್ಕಂತಹ ಪೆಂಡಿಂಗ್ ಸ್ಯಾಲರಿ, ಲೀವ್ ಎನ್ಕ್ಯಾಶ್ಮೆಂಟ್, ಬೋನಸ್, ಏನಾದರೂ ರಿಎಂಬರ್ಸ್ಮೆಂಟ್ ಇದ್ದರೆ ಎಲ್ಲವನ್ನು 2 ದಿನದ ಒಳಗಾಗಿ ಸೆಟ್ಲ್ಮೆಂಟ್ ಮಾಡಬೇಕೆಂದು ಈ ಹೊಸ ಕಾನೂನಿನ ಪ್ರಕಾರ ಇದೆ. ಇನ್ನೊಂದು ಬದಲಾವಣೆ ಏನಂತಂದರೆ ಗಿಗ್ ವರ್ಕರಿಗೆ ಸಂಬಂಧಿಸಿದ್ದು ಅಥವಾ ಪ್ಲಾಟ್ಫಾರ್ಮ್ ವರ್ಕರಿಗೆ ಸಂಬಂಧಿಸಿದ ಬದಲಾವಣೆ ಆಗಿದೆ. ಗಿಗ್ ವರ್ಕರ್ಸ್ ಆರ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಸ್ವಿಗ್ಗಿ, ಜೊಮ್ಯಾಟೊ, ಓಲಾ, ಊಬರ್, ಡೆಲಿವರಿ ಪಾರ್ಟ್ನರ್ಸ್, ಫ್ರೀಲ್ಯಾನ್ಸರ್ ಇವರಿಗೂ ಕೂಡ ಬೇರೆ ಉದ್ಯೋಗಿಗಳ ದೊರೆಯುವ ರೀತಿಯಲ್ಲಿ ಸೌಲಭ್ಯಗಳು ದೊರೆಯಬೇಕಂತೇಳಿ ಈ ಹೊಸ ಕಾನೂನು ಮಾಡಿದ್ದಾರೆ. ಅಂದರೆ ಅವರಿಗೂ ಕೂಡ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸ್, ಪೆನ್ಷನ್ ಟೈಪ್ ಬೆನಿಫಿಟ್ಸು ಅಥವಾ ಸೋಷಿಯಲ್ ಸೆಕ್ಯೂರಿಟಿ, PF, ESI ಈ ಥರ ಬೆನಿಫಿಟ್ಸು ಅವರಿಗೂ ಕೂಡ ಈ ಹೊಸ ಕಾನೂನಿಂದ ದೊರೆಯಬೇಕಂತೇಳಿ ಒಂದು ಹೊಸ ರೂಲ್ಸನ್ನು ಮಾಡಿದ್ದಾರೆ. ಇನ್ನೊಂದು ಪ್ರಮುಖ ಬದಲಾವಣೆ ಏನಾಗಿದೆ ಅಂದರೆ ಗ್ರ್ಯಾಚ್ಯುಟಿಗೆ ಸಂಬಂಧಪಟ್ಟಂಥ ಬದಲಾವಣೆ ಆಗಿದೆ. ಅದೇನಂತಂದರೆ ಹಳೆ ಗ್ರ್ಯಾಚ್ಯುಟಿ ಪಾಲಿಸಿಯಲ್ಲಿ 5 ವರ್ಷ ಮೇಲ್ಪಟ್ಟಂತಹ ಉದ್ಯೋಗಿಗೆ ಮಾತ್ರ ಈ ಗ್ರ್ಯಾಚ್ಯುಟಿಯಲ್ಲಿ ಕನ್ಸಿಡರ್ ಮಾಡ್ತಾ ಇದ್ರು. ಇವಾಗ ಹೊಸ ಕಾನೂನಿನ ಪ್ರಕಾರ ಏನಾಗಿದೆ ಚೇಂಜ್ ಅಂತಂದರೆ 1 ವರ್ಷ ಕಾಂಟ್ರಾಕ್ಟ್ ಕಂಪ್ಲೀಟ್ ಮಾಡಿದಂಥ ಉದ್ಯೋಗಿಗೂ ಕೂಡ ಗ್ರ್ಯಾಚ್ಯುಟಿ ಹಣವನ್ನು ನೀಡಬೇಕಂತೇಳಿ ಈ ಹೊಸ ಲೇಬರ್ ಲಾ ಪ್ರಕಾರ ಅಪ್ಡೇಟ್ ಆಗಿದೆ. ಅದು ಗ್ರ್ಯಾಚ್ಯುಟಿ 1 ವರ್ಷ ಮಾಡಿರ್ತಕ್ಕಂಥ ಉದ್ಯೋಗಿಗೆ ಇನ್ನು ಮುಂದೆ ಗ್ರ್ಯಾಚ್ಯುಟಿ ಸಿಗುತ್ತದೆ. ಈ ಎಲ್ಲ ಬದಲಾವಣೆಗಳಿಂದ ನಮ್ಮ ಸಂಬಳದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂದರೆ ಒಂದು ಉದಾಹರಣೆ ಮೂಲಕ ನೋಡೋಣ. ಹಳೆ ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿಗೆ ತಿಂಗಳಿಗೆ 25,000 ಸಂಬಳ ಪಡೆಯುವ ವ್ಯಕ್ತಿ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈಗ ಹಳೆ ಕಾನೂನಿನ ಪ್ರಕಾರ ಗ್ರಾಸ್ ಸ್ಯಾಲರಿ 25,000 ರೂಪಾಯಿ ತೆಗೆದುಕೊಳ್ಳುವಂತಹ ವ್ಯಕ್ತಿಗೆ ಅದರಲ್ಲಿ ಬೇಸಿಕ್ ಅಂತ 10,000 ರೂಪಾಯಿ ಮತ್ತು HRA ಅದರ್ ಅಲೌನ್ಸಸ್ನಲ್ಲಿ 15,000 ರೂಪಾಯಿಯನ್ನು ಫಿಕ್ಸ್ ಮಾಡಿರ್ತಾರೆ. ಅದೇ ರೀತಿ ಈ PF ಅಮೌಂಟ್ ಡಿಡಕ್ಷನ್ ಆಗುತ್ತೆ. ಅದೆಷ್ಟು 12% ಬೇಸಿಕ್ ಅಮೌಂಟ್ ಮೇಲೆ ಕಟ್ ಆಗುತ್ತೆ. ಅಂತ 12% ಅಂತ 10,000 ಮೇಲೆ 12% ಅಂದರೆ 1,200 ರೂಪಾಯಿ. ಆ ವ್ಯಕ್ತಿಗೆ ಇನ್ ಹ್ಯಾಂಡ್ ಟೇಕ್ ಹೋಮ್ ಸ್ಯಾಲರಿ ಬರೋದು 23,800 ರೂಪಾಯಿ ಹಳೆಯ ಕಾನೂನಿನ ಪ್ರಕಾರ ಬರ್ತಿತ್ತು. ಈಗ ಹೊಸ ಸ್ಟ್ರಕ್ಚರ್ ಅಂತಂದರೆ ಈಗ ಹೊಸ ಕಾನೂನು ಏಪ್ರಿಲ್ 1ರಿಂದ ಏನು ಜಾರಿಗೆ ಬಂದಿದೆ, ಇದರ ಪ್ರಕಾರ ಅದೇ 25,000 ರೂಪಾಯಿ ತೆಗೆದುಕೊಂಡಂಥ ವ್ಯಕ್ತಿಗೆ ಏನು ಬದಲಾವಣೆ ಆಗಿದೆ ಅಂತಂದರೆ ಒಂದು ಬೇಸಿಕ್ ಸ್ಯಾಲರಿ ಬಂದು 10,000ರಿಂದ ಅದು 50% ಆಗೋದ್ರಿಂದ 25,000 50% ಅಂದರೆ 12,500 ಆಗುತ್ತೆ. ಅದೇ ಉಳಿದಿದ್ದ 50% HRA ಆ್ಯಂಡ್ ಅದರ್ ಅಲೌನ್ಸಸ್ನಲ್ಲಿ 12,500 ಇರುತ್ತೆ. ಇಲ್ಲಿ PF ರಿಡಕ್ಷನ್ 12% ಇರೋದು. ಇದು 12,500 ಮೇಲೆ ಅಂತಂದರೆ 12,500 ಮೇಲೆ 12% ಅಂತಂದರೆ 1,500 ರೂಪಾಯಿ ಆಗುತ್ತೆ. ಇಲ್ಲಿ ಇನ್ ಹ್ಯಾಂಡ್ ತಗೋತಕ್ಕಂಥ ಸ್ಯಾಲ್ರಿ ಅವನಿಗೆ ಟೇಕ್ ಹೋಮ್ ಸ್ಯಾಲ್ರಿ 23,500 ರೂಪಾಯಿ ಸಿಗುತ್ತೆ. ಈ ಹೊಸ ನಿಯಮದ ಪ್ರಕಾರ ನಿಮ್ಮ ಸಂಬಳದಲ್ಲಿ ಏನು ಡಿಫ್ರೆನ್ಸ್ ಆಗುತ್ತದೆ ನೋಡೋದಾದರೆ ಹಳೆಯ ನಿಯಮದ ಪ್ರಕಾರ ನಿಮ್ಮ ಕೈಗೆ ಹೆಚ್ಚಿನ ಹಣ ಸಿಗುತ್ತಿತ್ತು. ಆದರೆ ಇವಾಗ ನಿಮ್ಮ ನಿವೃತ್ತಿಯ ಸಮಯದಲ್ಲಿ ನಿಮಗೆ ಹೆಚ್ಚಿನ ಹಣ ಸಿಗುತ್ತದೆ. ಯಾಕೆಂದರೆ PF, ಗ್ರ್ಯಾಚ್ಯುಟಿ ಈ ಎಲ್ಲವನ್ನು ಬೇಸಿಕ್ ಸ್ಯಾಲರಿ ಮೇಲೆ ಲೆಕ್ಕ ಹಾಕೋದ್ರಿಂದ ನಿಮಗೆ ನಿವೃತ್ತಿ ಸಮಯದಲ್ಲಿ ಹೆಚ್ಚಿನ ಹಣ ಸಿಗುತ್ತದೆ.
ಈ ಹೊಸ ನಿಯಮದಿಂದ ದೀರ್ಘಾವಧಿಯಲ್ಲಿ ನಮಗೆ ಹೇಗೆ ಲಾಭ ಆಗುತ್ತದೆ ನೋಡೋದಾದ್ರೆ, ಇಲ್ಲಿ ಒಂದು ತಿಂಗಳಿಗೆ ನೀವು ಪಿ ಎಫ್ ಹಣ ಅಂದ್ರೆ 300 ರೂಪಾಯಿ ಎಕ್ಸ್ಟ್ರಾ ಸೇವಿಂಗ್ಸ್ ಆಗುತ್ತೆ. ಅಂದ್ರೆ 300 ಇಂಟು ಒಂದು ವರ್ಷಕ್ಕೆ 12 ತಿಂಗಳು ಅಂತಂದ್ರೆ ಅದು 3600 ಆಗುತ್ತೆ. ಈ ಪಿ ಎಫ್ ಹಣದಲ್ಲಿ ನಮ್ಮ ಕಂಪನಿಯು ಕೂಡ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಪರವಾಗಿ ಕಟ್ತಾರೆ. ಅಂತಂದ್ರೆ ಅದು ಕಂಪನಿಯಿಂದ 3600, ನಮ್ಮ ಪರವಾಗಿ 3600. ಟೋಟಲ್ ಒಂದು ವರ್ಷದಲ್ಲಿ ಒಬ್ಬ 25,000 ಸಂಬಳದ ವ್ಯಕ್ತಿ ಸರಾಸರಿ 7,200 ರೂಪಾಯಿ ಉಳಿತಾಯ ಆಗುತ್ತೆ ಇದೆ. ಅದೇ ರೀತಿ ಈ ಗ್ರ್ಯಾಚ್ಯುಟಿ ಕೂಡ ಈ ಬೇಸಿಕ್ ಸ್ಯಾಲರಿ ಮೇಲೆ ಕ್ಯಾಲ್ಕುಲೇಷನ್ ಆಗೋದ್ರಿಂದ ಅದು ಕೂಡ ನಮಗೆ ನಿವೃತ್ತಿ ಸಮಯದಲ್ಲಿ ಗ್ರ್ಯಾಚ್ಯುಟಿ ಹಣ ಕೂಡ ಹೆಚ್ಚಿಗೆ ಸಿಗುತ್ತದೆ. ಇದೆಲ್ಲ ಈ ಹೊಸ ನಿಯಮದಿಂದ ನಮಗೆ ಸಿಗ್ತಕ್ಕಂಥ ಲಾಭ. ಸ್ನೇಹಿತರೆ, ಈ ಎಲ್ಲ ಬದಲಾವಣೆಗಳಿಂದ ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ ಅಲ್ಪಾವಧಿಯಲ್ಲಿ ವ್ಯಕ್ತಿಗೆ ಸ್ವಲ್ಪ ಕಡಿಮೆ ಹಣ ಸಿಗುತ್ತದೆ. ಆದರೆ ಲಾಂಗ್ ಟರ್ಮ್ ದೀರ್ಘಾವಧಿಯಲ್ಲಿ ಅವರಿಗೆ ಪಿ ಎಫ್ ಹೆಚ್ಚಿಗೆ ಸಿಗುತ್ತೆ ಮತ್ತು ಗ್ರ್ಯಾಚ್ಯುಟಿ ಅಮೌಂಟ್ ಕೂಡ ಹೆಚ್ಚಿಗೆ ಸಿಗುತ್ತೆ. ಇದೆಲ್ಲದರ ಪರಿಣಾಮವಾಗಿ ನೀವು ನಿವೃತ್ತಿಯ ಸಮಯದಲ್ಲಿ ಒಂದು ಒಳ್ಳೆಯ ಮೊತ್ತವನ್ನು ಗಳಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.